ಧರ್ಮದಲ್ಲಿಯೇ ಹುಟ್ಟಿ ಹಿಂದೂ ಧರ್ಮವನ್ನು ವಿರೋಧಿಸುವವರು ನಿಜವಾದ ಹಿಜಡಾಗಳು ಎಂದು ಘರ್ಜಿಸುವ ವೀರ ಕಲಿಗಳಿಗೆ ಹಾಗೂ ಹಿಜಡಾಗಳಲ್ಲದ ಇವರಿಗೆ ಕೇಳುವ ಕೆಲವು ಪ್ರಶ್ನೆಗಳು. ಅಸ್ಪೃಶ್ಯತೆ ಹೆಸರಿನಲ್ಲಿ ಶತಮಾನಗಳಿಂದಲೂ ಹಿಂದೂಗಳಲ್ಲಿರುವ ಕೆಳವರ್ಗದವರನ್ನು ಶೋಷಣೆಗೆ ಒಳಪಡಿಸಿದ್ದು ಯಾರು? ನೀವು ಪುಸ್ತಕ ಮುಟ್ಟಿದರೆ ವಿದ್ಯಾದೇವತೆ ಶಾರದೆ ಮುನಿಸಿಕೊಳ್ಳುವಳು ಎಂದು ಶತಮಾನಗಳಿಂದಲೂ ಹಿಂದೂ ಕೆಳವರ್ಗದವರನ್ನು ವಿದ್ಯಾಭ್ಯಾಸದಿಂದ ವಂಚಿತರಾಗುವಂತೆ ಮಾಡಿದವರು ಯಾರು? ಹಿಂದೂ ಕೆಳವರ್ಗದವರು ಸಂಸ್ಕೃತವನ್ನು ಓದಿ ಪಂಡಿತರಾಗುವರೆಂಬ ದುರ್ಬುದ್ಧಿಯಿಂದ ಸಂಸ್ಕೃತ ಓದಬೇಕಾದರೆ ಕೆಲವು ಕಟ್ಟುಪಾಡುಗಳಿವೆ ಎಂದು ಆ ಕೀಳಾದ ಕಟ್ಟುಪಾಡುಗಳಿಂದ ಹಿಂದೂ ಕೆಳವರ್ಗದವರನ್ನು ಸಂಸ್ಕೃತ ದೊರಕದಂತೆ ಮಾಡಿ ಸಂಸ್ಕೃತ ಭಾಷೆಯನ್ನೇ ಅವನತಿ ಕಡೆ ಸಾಗುವಂತೆ ಮಾಡಿದವರು ಯಾರು? ಹಿಂದೂ ಕೆಳವರ್ಗದಲ್ಲಿ ಜನಿಸಿದ ಸುಂದರವಾದ ಹುಡುಗಿಯರಿಗೆ ದೇವರ ಹೆಸರಿನಲ್ಲಿ ಬೆತ್ತಲೆ ಸೇವೆ ಹಾಗೂ ದೇವದಾಸಿಯರನ್ನಾಗಿ ಮಾಡಿಸಿ ತಮ್ಮ ಭೋಗಕ್ಕೆ ಉಪಯೋಗಿಸಿಕೊಂಡವರು ಯಾರು? ಈಗಲೂ ಒಂದು ಹಿಂದೂ ಜಾತಿಯವರನ್ನು ಇನ್ನೊಂದು ಹಿಂದೂ ಜಾತಿಯವರು ಮುಟ್ಟಿಸಿಕೊಳ್ಳುವುದಿಲ್ಲ ಹಾಗೂ ಮನೆಯ ಒಳಗೆ ಸೇರಿಸಿಕೊಳ್ಳುವುದಿಲ್ಲ. ಈ ಪದ್ಧತಿಯನ್ನು ಮಾಡಿದವರು ಯಾರು? ಈಗಲೂ ಮನೆಯನ್ನು ಬಾಡಿಗೆ ಕೊಡುವಾಗಲೂ ಹಿಂದೂ ಎಂದರೂ ಸಹ ಅದರಲ್ಲಿ ಜಾತಿಯನ್ನು ಕೇಳುವ ಇವರು ಕೆಲವೊಮ್ಮೆ ನೇರವಾಗಿ ಜಾತಿಯನ್ನು ಕೇಳದೆ ನೀವು ಸಸ್ಯಾಹಾರಿಯೇ ಮಾಂಸಾಹಾರಿಯೇ ಎಂದು ಕೇಳಿ ಮಾಂಸಾಹಾರಿಯಾಗಿದ್ದರೆ ಅವರು ಕೆಳವರ್ಗದವರೆಂದು ಮನೆಯ ಬಾಡಿಗೆಯನ್ನು ಕೊಡುವುದಿಲ್ಲ. ಈ ಪದ್ಧತಿಯನ್ನು ಈಗಲೂ ಅನುಸರಿಸುವವರು ಯಾರು? ಸಂಗೊಳ್ಳಿ ರಾಯಣ್ಣರಂತಹ ಕ್ರಾಂತಿವೀರರನ್ನು ಮೋಸದಿಂದ ಬ್ರಿಟಿಷರಿಗೆ ಹಿಡಿದುಕೊಟ್ಟವರು ಯಾರು? ಸಿಂಧೂರ ಲಕ್ಷ್ಮಣನಂತಹ ಕ್ರಾಂತಿವೀರನ ಸಹೋದರಿಯನ್ನು ಅತ್ಯಾಚಾರ ಮಾಡಿದವರು ಯಾರು? ಹಾಗೂ ಸಿಂಧೂರ ಲಕ್ಷ್ಮಣನನ್ನು ಮೋಸದಿಂದ ಬ್ರಿಟಿಷರಿಗೆ ಹಿಡಿದುಕೊಟ್ಟವರು ಯಾರು? ಒಂದು ಹಿಂದೂ ಜಾತಿಯವರು ಇನ್ನೊಂದು ಹಿಂದೂ ಜಾತಿಯವರಿಗೆ ಹೆಣ್ಣು ಅಥವಾ ಗಂಡು ಕೊಟ್ಟು ಮದುವೆ ಮಾಡುವುದಿಲ್ಲ. ಹಾಗಿದ್ದರೆ ನಾಟಕೀಯವಾಗಿ ಹಾಗೂ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದಕ್ಕಾಗಿ ಹಿಂದೂಗಳೆಲ್ಲ ಒಂದೇ ಎನ್ನುವವರು ಯಾರು? ಈಗ ನಿಮ್ಮ ಮನಸ್ಸಾಕ್ಷಿಯನ್ನು ಮುಟ್ಟಿ ಕೇಳಿ, ಹಿಜಡಾಗಳು ಯಾರೆಂದು.